ವೆಲ್ಕಮ್ ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಇವತ್ತು ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಫುಲ್ ಎಲ್ಲ ಮಾರ್ಕೆಟ್ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಯ್ತು. ಎಲ್ಲಾ ಸ್ಟಾಕ್ಸ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಯಾಕಂದ್ರೆ ನೋಡಿ, ಎಲ್ಲಾ ಸೆಕ್ಟರ್ಸ್ ಮೋರ್ ದೆನ್ 1.5% ಕಿಂತ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಫಸ್ಟ್ ಟಾಪ್ ಲೂಸರ್ಸ್ ಯಾವ್ದು ಅಂತಂದ್ರೆ ನಿಫ್ಟಿ ಐಟಿ 1.78%, ನೆಕ್ಸ್ಟ್ ನಿಫ್ಟಿ ಆಟೋ 1.77%, ನೆಕ್ಸ್ಟ್ ನಿಫ್ಟಿ ಮೀಡಿಯಾ 1.60%, ನಿಫ್ಟಿ ಮಿಡ್ ಸ್ಮಾಲ್ ಅಂಡ್ ಫಿನಾನ್ಷಿಯಲ್ ಸರ್ವಿಸ್ 1.4%. ನೋಡಿ, ಈ ಟಾಪ್ 5 ಕಂಪನಿ ಎಲ್ಲ ಮೋರ್ ದೆನ್ 1.4% ಕಿಂತ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಹಿಂಗಾಗಿ ಎಲ್ಲಾ ಸ್ಟಾಕ್ಸ್ ನೆಗೆಟಿವ್ ಬಂತು. ಒಂದು ಎರಡು ಸೆಕ್ಟರ್ಸ್ ಮಾತ್ರ ಪಾಸಿಟಿವ್ ಇರೋದು, ಅದು ಲೆಸ್ ದೆನ್ ಓನ್ಲಿ 1%. ನೋಡಿ, ಜಸ್ಟ್ 0.5% FMCG, ನಿಫ್ಟಿ ಫಾರ್ಮಾ 0.68. ಈಗ ನೋಡಿ, FMCG ಅಲ್ಲಿ ಮತ್ತೆ ಇವತ್ತು ಹಿಂದೂಸ್ತಾನ್ ಯೂನಿಲಿವರ್ ಮತ್ತೆ 4% ಅಪ್ ಆಯ್ತು. ಅದೆಲ್ಲ ಸ್ಟಾಕ್ಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಸೆಕ್ಟರ್ಸ್ ವೈಸ್ ನೋಡ್ತೀವಿ ಅಂತಂದ್ರೆ ಎಲ್ಲ ಸೆಕ್ಟರ್ಸ್ ಡೌನ್ ಇತ್ತು, ಹಂಗಾಗಿ ಓವರ್ ಆಲ್ ಮಾರ್ಕೆಟ್ ಡೌನ್ ಅಲ್ಲಿ ಬಂತು. ಮತ್ತೆ ನಾವು ಎಸ್ಪೆಷಲಿ ಬರೀ ನಿಫ್ಟಿ 50 ನಾವು ಚೆಕ್ ಮಾಡ್ತೀವಿ ಅಂತಂದ್ರೆ ಇವತ್ತೆಲ್ಲ ಸ್ಟಾಕ್ಸ್ ಗಳು ರೆಡ್ ನೋಡಿ. TCS 3%, ಯಾಕಂದ್ರೆ ಐಟಿ ಫುಲ್ ಟಾಪ್ ಲೂಸರ್ಸ್ ಸೆಕ್ಟರ್ಸ್ ಐಟಿ. ಆಮೇಲೆ ರಿಲಯನ್ಸ್ ನೋಡಿ 1.4%, HDFC 1.1%, ಭಾರತಿ ಏರ್ಟೆಲ್ 2%. ಇದರಲ್ಲಿ ಎಲ್ಲದರ ಮಧ್ಯೆ ಏನಂತಂದ್ರೆ ಈ ತರ ಪಾಸಿಟಿವ್ ಇದೆ. ಯಾವ್ದಂತಂದ್ರೆ ಹಿಂದೂಸ್ತಾನ್ ಯೂನಿಲಿವರ್. ಇಟ್ ಇಸ್ FMCG ಸೆಕ್ಟರ್ಸ್ ಇವತ್ತು 0.5% ಅಪ್ ಅಲ್ಲಿತ್ತು. ನೋಡಿ, ಇದು 4% ಅಪ್ ಆಯ್ತು. ಈ ತರ ಮಿಕ್ಕಿದೆಲ್ಲ ನೋಡಿ, ಆಟೋ ಸೆಕ್ಟರ್ಸ್ ಎಲ್ಲ ಏನಂತಂದ್ರೆ ನೆಗೆಟಿವ್ ಅಲ್ಲೇ ಇದೆ. ಎಲ್ಲಾ ಸೆಕ್ಟರ್ಸ್ ನೆಗೆಟಿವ್. ನೋಡಿ, ಐಟಿ ಅಂತಂದ್ರೆ ಮೋರ್ ದೆನ್ 2%, 3% ಎಲ್ಲ ಫಾಲ್ ಆಗಿದೆ. ಈ ಟಾಟಾ ಮೋಟರ್ಸ್ ನೋಡಿ 1.98%, ನಿಯರ್ಲಿ 2%. ಈ ತರ ಸಮ್ ಸ್ಟಾಕ್ಸ್ ಮಾತ್ರ ಏನಂದ್ರೆ ಫ್ಲಾಟ್ ಅಲ್ಲಿ ಕ್ಲೋಸ್ ಆಗಿದೆ. ಮಿಕ್ಕಿದೆಲ್ಲ ನೆಗೆಟಿವ್ ಅಲ್ಲಿ, ಅಲ್ಪ ಸ್ವಲ್ಪ ಮಾತ್ರ ಪಾಸಿಟಿವ್. ಅದರಲ್ಲಿ ಬಿಗ್ ಪಾಸಿಟಿವ್ ಯಾವ್ದಂತಂದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಇವತ್ತು ನಿಫ್ಟಿ 50 ಟಾಪ್ ಗೇನರ್. ಅದೇ ತರ ನಾವು ಚಾರ್ಟಿಗೆ ಬರ್ತೀವಿ ಅಂತಂದ್ರೆ ವೆರಿ ಸಿಂಪಲ್. ನೋಡಿ, ಇವತ್ತು ಗ್ಯಾಪ್ ಡೌನ್ ಓಪನ್ ಆಯ್ತು. ಗ್ಯಾಪ್ ಡೌನ್ ಓಪನ್ ಆಗಿ ಪಾಸಿಟಿವ್ ಪ್ರೈಸ್ ಆಕ್ಷನ್ಸ್ ಮಾಡ್ತು. ಪಾಸಿಟಿವ್ ಪ್ರೈಸ್ ಆಕ್ಷನ್ಸ್ ಮಾಡಿ ಇದು ನಮಗೆ ಫಸ್ಟ್ ಕ್ಯಾಂಡಲ್ ತೋರಿಸುತ್ತೆ ಇಟ್ ಇಸ್ ಎ ಬುಲ್ಲಿಶ್ ಟ್ರೆಂಡ್ ಅಂತ ಹೇಳಿ. ಬಟ್ ಓವರ್ ಆಲ್ ನೆಗೆಟಿವ್ ಗ್ಯಾಪ್ ಡೌನ್ ಆಗಿದೆ. ನೆಗೆಟಿವ್ ಸೆಂಟಿಮೆಂಟ್, ಇದು ಪಾಸಿಟಿವ್ ಸೆಂಟಿಮೆಂಟ್, ಎರಡು ಮಿಕ್ಸ್ಡ್ ಆಯ್ತು. ಸ್ವಲ್ಪ ಈ ತರ ಹೋಗಿ ಅಂದ್ರೆ ಲೈಕ್ ಏನಂತಂದ್ರೆ ನೋಡಿ, ಪ್ರೈಸ್ ಆಕ್ಷನ್ಸ್ ಬನ್ನಿ ಅವಾಗಿಂದ ನಾನು ಹೇಳ್ತಾ ಟ್ರೈ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈ ತರ ಬಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಅಂತ. ಅಂದ್ರೆ ಈ ತರ ಒಂದು ಸ್ವಿಂಗ್ ಆಗ್ಬೇಕು. ಈ ತರ ಒಂದ್ ಸ್ವಲ್ಪ ಕೆಳಗಡೆ ಬಂದು ಈ ಸ್ವಿಂಗ್ ನ ಏನಾರ ಬ್ರೇಕ್ ಮಾಡಿದ್ರೆ ಅಪ್ ಟ್ರೆಂಡ್ ಅಂತ ಹೇಳಿ. ಇವತ್ತು ನೋಡಿ, ಇವಾಗ ಆ ತರ ಆಗಿದ್ದಾರೆ ಅಂತೇಳಿ ಕೆಳಗಡೆ ಬಂತು, ಡೌನ್ ಬಂತು. ಈ ಸ್ವಿಂಗ್ ನ ಬ್ರೇಕ್ ಮಾಡಿಲ್ಲ. ಓಕೆ, ಬ್ರೇಕ್ ಮಾಡಿಲ್ಲ ಅಂದ್ರೆ ಯಾವ ಟ್ರೆಂಡ್? ಅಪ್ ಟ್ರೆಂಡ್ ಅಂತೂ ಅಲ್ಲ. ಅದೇ ಪ್ರೀವಿಯಸ್ ಲೋನ ಏನಾರ ಬ್ರೇಕ್ ಮಾಡಿಬಿಟ್ರೆ ಯಾವ ಟ್ರೆಂಡ್? ಡೌನ್ ಟ್ರೆಂಡ್. ಕರೆಕ್ಟಾ? ನೀವು ಈ ತರ ಥಿಂಕ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಒಂದು ಸ್ಮಾಲ್ ಎಂ ಪ್ಯಾಟರ್ನ್ ಕಾಣಿಸ್ತಾ ಇದೆ ನಿಮಗೆ. ಸ್ಮಾಲ್ ಎಮ್ ಕಾಣಿಸುತ್ತೆ, ಮತ್ತೆ ಡಬಲ್ ಟಾಪ್ ತರನು ಕಾಣಿಸುತ್ತೆ. ಇದೇನಂತಂದ್ರೆ ಪ್ರೀವಿಯಸ್ ಸ್ವಿಂಗ್ ನ ಬ್ರೇಕ್ ಮಾಡ್ತು. ನಿಮ್ಗೆ ಗೊತ್ತು ಏನಂದ್ರೆ ಗ್ಯಾಪ್ ಡೌನ್ ಆದಾಗ ನೆಗೆಟಿವ್ ಸೆಂಟಿಮೆಂಟ್ ಇರುತ್ತೆ. ನೀವು ಆಲ್ಮೋಸ್ಟ್ ನೆಗೆಟಿವ್ ಕಡೆ ಅಂದ್ರೆ ಲೈಕ್ ಡೌನ್ ಸೈಡ್ ನೀವು ನೋಡಿದ್ರೆ ನಿಮ್ ಫೇವರೇಬಲ್ ರಿಸ್ಕ್ ರಿವಾರ್ಡ್ ರೇಷಿಯೋ ನಿಮ್ ಫೇವರೇಬಲ್ ಅಲ್ಲಿ ಇರುತ್ತೆ. ಈ ಎಕ್ಸಾಂಪಲ್ ಏನಂತಂದ್ರೆ, ನೀವು ಈ ಲೋನ ಬ್ರೇಕ್ ಆದಾಗ ನೀವು ಮಾಡಿದ್ರೆ ಟ್ರೇಡ್ ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಕೊಂಡು ಈ ಫಸ್ಟ್ ಡೇ ಲೋ ತನಕ ನೀವು ಟಾರ್ಗೆಟ್ ಇಟ್ಕೋಬಹುದಾಗಿತ್ತು. ಅದಾದ್ಮೇಲೆ ಈ ತರ ಬಿತ್ತು, ಅದು ಸೆಕೆಂಡರಿ. ಫಸ್ಟ್ ನಿಮ್ ಟಾರ್ಗೆಟ್ ಏನಂತಂದ್ರೆ ಡೇ ಲೋ ಅಂದ್ರೆ ನಿಮ್ದು ಫಸ್ಟ್ ಟಾರ್ಗೆಟ್. ಅದಾದ್ಮೇಲೆ ನೋಡಿ, ಇಲ್ಲಿ ಮತ್ತೆ ಆಲ್ಟ್ ಆಯ್ತು. ಅಂದ್ರೆ ಇದಕ್ಕೆ ನಾವು ಇನ್ಸೈಡರ್ ಕ್ಯಾಂಡಲ್ ಅಂತ ಕರಿತೀವಿ. ಈ ಇನ್ಸೈಡರ್ ಕ್ಯಾಂಡಲ್ ಎಲ್ಲಿ ಬಂದಿದೆ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಈ ಸಾಲಿಡ್ ಅಂದ್ರೆ ಮಾರುಭುಜ ಕ್ಯಾಂಡಲ್ ಬ್ರೇಕ್ ಆಗಿದೆ. ಡೇ ಲೋನ ಮಾರುಭುಜ ಕ್ಯಾಂಡಲ್ ಈ ತರ ಏನಾರ ಬ್ರೇಕ್ ಆದ್ರೆ ಪಕ್ಕ ಡೌನ್ ಬರುತ್ತೆ ಅಂತ ಹೇಳಿ, ಅಂದ್ರೆ ಹೈ ಪ್ರಾಬಬಿಲಿಟಿ ಇರುತ್ತೆ. ಈ ತರ ಬಂದಾಗ ಇಲ್ಲಿ ನೋಡಿ, ನಾವು ಇಲ್ಲೊಂದು ಲೈನ್ ಹಾಕ್ತಿವಿ. ಲೈನ್ ಹಾಕಿದ್ಮೇಲೆ ಈ ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲ್ ಯಾವ್ದಿದೆ? ಮಾರುಭುಜದ. ಈ ಕ್ಯಾಂಡಲ್ ಯಾವ್ದಿದೆ? ಮಾರುಭುಜದ. ಮಾರುಭುಜ ಹತ್ರ ನೋಡಿ ಇನ್ಸೈಡರ್ ಕ್ಯಾಂಡಲ್ ಬಂತು, ನೆಕ್ಸ್ಟ್ ಫಾಲ್ ಆಯ್ತಾ? ಸೇಮ್ ಅದೇ ತರ ಮಾರುಭುಜದಲ್ಲಿ ಇನ್ಸೈಡ್ ಕ್ಯಾಂಡಲ್ ಬಂತು, ಫಾಲ್ ಆಯ್ತು. ಮಾರುಭುಜದಲ್ಲಿ ಇನ್ಸೈಡ್ ಕ್ಯಾಂಡಲ್ ಬಂತು, ಫಾಲ್ ಆಯ್ತು. ಅಂದ್ರೆ ಇದೊಂಥರ ಸ್ಟ್ರಾಟಜಿ ಅಂತ ನೀವು ಅನ್ಕೊಳ್ಳಿ. ಅಂದ್ರೆ ಮಾರುಭುಜ ಕ್ಯಾಂಡಲ್ ಅಲ್ಲಿ ಇನ್ಸೈಡ್ ಏನಾರ ಕ್ಯಾಂಡಲ್ ಸ್ಟಿಕ್ಸ್ ಬಂದ್ರೆ ಡೌನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೇಕಾಗುತ್ತೆ. ಇವತ್ತಿನ ಮಾರ್ಕೆಟ್ ಅಲ್ಲಿ ವರ್ಕ್ ಆಗಿದೆ ಅಂತ ಹೇಳಿ ನಾಳೆನೂ ವರ್ಕ್ ಆಗ್ಬೇಕಂತಲ್ಲ. ನೀವು ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತೆ, ಯಾವ ಮಾರ್ಕೆಟ್ ಅಲ್ಲಿ ವರ್ಕ್ ಆಗಲ್ಲ ಅಂತ ಹೇಳಿ. ಅದು ನೋಡ್ಕೊಂಡು ನೀವು ಟ್ರೇಡ್ ಮಾಡಬಹುದಾಗಿತ್ತು. ಅದಾದ್ಮೇಲೆ ನೋಡಿ, ಒನ್ಸ್ ಈ ತರ ಫಾಲ್ ಆದ್ಮೇಲೆ ಎರಡು ಚಾನ್ಸಸ್ ಇರುತ್ತೆ. ಒಂದು ಸೈಡ್ ವೇಸ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂತಂದ್ರೆ ಒಂದು ಶಾರ್ಪ್ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲೇನಂತಂದ್ರೆ ಮೇಲೆ ಹೋಗೋಕೆ ಟ್ರೈ ಮಾಡ್ತು, ಮತ್ತೆ ಎಷ್ಟು ಮೇಲೆ ಹೋಗಿತ್ತು ಅಷ್ಟೇ ಇಲ್ಲಿ ಏನಾಯ್ತು ಅಂತಂದ್ರೆ ವಿಕ್ ಆಗಿಬಿಡ್ತು. ಇಲ್ಲಿ ನೋಡಿದ್ರೆ ವಿಕ್ ಆಗಿಬಿಡುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಇನ್ನೂ ಜಾಸ್ತಿ ಇದೆ ಅಂತೇಳಿ ಅರ್ಥ. ಇವಾಗ ನಾವೇನ್ ಮಾಡ್ಬೇಕಂದ್ರೆ ಬೈಯಿಂಗ್ ಕಡೆ ನೋಡ್ಬಾರ್ದು, ಬರೀ ಸೆಲ್ಲಿಂಗ್ ಕಡೆ ನೋಡ್ಬೇಕು. ಈ ತರ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹಾಕಿ ಯಾವಾಗ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ ಅವಾಗ ನಾವು ಸೆಲ್ ಮಾಡ್ಕೊಂಡು ಕೂತ್ಕೋಬಹುದು. ಇದು ವೆರಿ ಬೆಸ್ಟ್ ಸ್ಟ್ರಾಟಜಿ. ಈ ತರ ಒಂದು ಟ್ರೆಂಡ್ ಆದಾಗ ಮಾರ್ಕೆಟ್ ಈ ತರ ಸೈಡ್ ವೇಸ್ ಆದ್ರೆ ಎಲ್ಲಿ ಟಾಪ್ ಪಾಯಿಂಟ್ಸ್ ಬರುತ್ತಲ್ಲ ಅಲ್ಲಿ ನಾವು ಸೆಲ್ ಮಾಡಿದ್ರೆ ಬೆಟರ್ ಆಗಿ ನಾವು ಪ್ರಾಫಿಟ್ ಮಾಡಬಹುದು. ಓಕೆ, ಇದು ಇವತ್ತಿನ ಟ್ರೆಂಡ್. ಈ ತರ ಬಂದು ಇಲ್ಲಿ ನಿಮ್ಗೆ ಸೈಡ್ ವೇಸ್ ಆಯ್ತು. ಇದನ್ನ ನಾವು ರೇನ್ಬೋದಲ್ಲಿ ಯಾವ ತರ ಕ್ಯಾಚ್ ಮಾಡಬಹುದಾಗಿತ್ತು ಅಂತ ಹೇಳಿ. ಒಂದೊಂದ್ಸತ ಏನಂದ್ರೆ ಇದೇ ನಿಮ್ಗೆ ಬಿಗ್ ಅಡ್ವಾಂಟೇಜಸ್ ಇರುತ್ತೆ.
ಈಗ ನೋಡಿ ರೇನ್ಬೋದಲ್ಲಿ ನಿಮ್ ನೀಟಾಗಿ ಮಾರ್ನಿಂಗ್ ಒಂದು ಸಿಗ್ನಲ್ ಕೊಡ್ತೀವಿ, ಕರೆಕ್ಟಾ? ಮಾರ್ನಿಂಗ್ ಸಿಗ್ನಲ್ ಕೊಡ್ತು, ಎಲ್ಲಿ ಚೇಂಜ್ ಆಗಿಲ್ಲ. ಈ ತರ ದೊಡ್ಡ ಕ್ಯಾಂಡಲ್ ಬಂದ್ರು ಇಲ್ಲಿ ಚೇಂಜ್ ಆಗಿಲ್ಲ. ನಮ್ಮ ಯಾವುದು ರೇನ್ಬೋ ಸ್ಟ್ರಾಟಜಿ ಚೇಂಜ್ ಆಗಿರೋದಿಲ್ಲ ಅಂತಂದ್ರೆ ಈ ಚಿಕ್ಕ ಕ್ಯಾಂಡಲ್ ಅಲ್ಲಿ ನೀವು ಇಲ್ಲಿ ಎಂಟ್ರಿ ತಗೊಂಡ್ರು ಇಲ್ಲಿ ತನಕ ನೀವು ಟಾರ್ಗೆಟ್ ನ ಈಸಿಯಾಗಿ ಅಚೀವ್ ಮಾಡಬಹುದು. ಎಷ್ಟು ಪಾಯಿಂಟ್ಸ್ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ನೋಡಿ, ಇಲ್ಲಿಂದ ಇಲ್ಲಿಗೆ 129 ಪಾಯಿಂಟ್ಸ್. ಓಕೆ, 129 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಟಾಪ್ ಟು ಬಾಟಮ್ ಅಲ್ಲ, ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಅಟ್ ಲೀಸ್ಟ್ 80 ಪಾಯಿಂಟ್ಸ್, 70 ಪಾಯಿಂಟ್ಸ್, 60 ಪಾಯಿಂಟ್ಸ್ ಅಷ್ಟಾದ್ರೂ ನೀವು ಕ್ಯಾಪ್ಚರ್ ಮಾಡಬಹುದಾಗಿತ್ತು. ರಿಸ್ಕ್ ರಿವಾರ್ಡ್ ಶೇಡ್ಕೊಂಡು ಮಾಡಿದ್ರೆ ನೀವು ಈ ತರ ಟ್ರೇಡ್ ನ ಈಸಿಯಾಗಿ ಅಚೀವ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಎಲ್ಲೇ ಟ್ರೇಡ್ ತಗೊಂಡ್ರು ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಾದ್ಮೇಲೆ ನಿಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ತರ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನೋಡೋಣ. ನೋಡಿ, ನಮ್ಗೆ ರೆಸಿಸ್ಟೆನ್ಸ್ ಹತ್ರ ಏನಾಯ್ತು ಅಂತಂದ್ರೆ ಈ ತರ ಇಲ್ಲೊಂದ್ ಮೇಲೆ ರೆಸಿಸ್ಟೆನ್ಸ್ ಇತ್ತು, ರೆಸಿಸ್ಟೆನ್ಸ್ ಹೋಗ್ಲಿಲ್ಲ, ರೆಸಿಸ್ಟೆನ್ಸ್ ಹತ್ರ ಡೌನ್ ಟ್ರೆಂಡ್ ಆಯ್ತು. ಈ ರೆಸಿಸ್ಟೆನ್ಸ್ ಬಿಟ್ರೆ ನೆಕ್ಸ್ಟ್ ಎಲ್ಲಿ ಬರಬೇಕು? ಸಪೋರ್ಟ್ ಬರಬೇಕು. ಸಪೋರ್ಟ್ ಹತ್ರ ಬಂದು ನೀಟಾಗಿ ಅಲ್ಲೇ ಪ್ರೈಸ್ ಆಕ್ಷನ್ಸ್ ಮಾಡಿ ಸ್ವಲ್ಪ ನೆಗೆಟಿವ್ ಅಲ್ಲಿ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಇದು ಎ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡ್ಕೊಂಡು ನೀವು ಮಾಡಬಹುದು. ರೈನ್ಬೋ ಗೊತ್ತಾಯ್ತು, ನಿಮ್ಗೆ ಎ ಸಪೋರ್ಟ್ ಗೊತ್ತಾಯ್ತು. ಇವಾಗ ಏನಂತಂದ್ರೆ ನಾಳೆ ಯಾವ ತರ ಮಾರ್ಕೆಟ್ ಇರ್ಬೋದು ಅಂತ ಹೇಳಿ ನಾವು ನೋಡೋಣ. 15 ಮಿನಿಟ್ಸ್ ಕ್ಯಾಂಡಲ್ ಹಾಕೊಳ್ಳಿ, ಅಂದ್ರೆ ನಿಮ್ಗೆ ಚಾರ್ಟ್ ದೊಡ್ಡದಾಗಿ ಕಾಣಿಸುತ್ತೆ. 5 ಮಿನಿಟ್ಸ್ ಹಾಕೊಂಡ್ರೆ ಒಂದೇ, 15 ಮಿನಿಟ್ಸ್ ಹಾಕೊಂಡ್ರೆ ಒಂದೇ, ನಿಮ್ಗೆ ದೊಡ್ಡದು ಕಾಣಿಸುತ್ತೆ ಚಾರ್ಟ್. ಈಗ ನೋಡಿ ಮೇಜರ್ ಏನಂತಂದ್ರೆ ಇಲ್ಲಿ ನಾವು ಒಂದು ಸಪೋರ್ಟ್ ಲೆವೆಲ್ ನ ಡ್ರಾ ಮಾಡ್ಕೋಬಹುದು. ಈ ಪಾಯಿಂಟ್ ಅಲ್ಲಿ ನಾವು ಒಂದು ಸಪೋರ್ಟ್ ಲೆವೆಲ್ ನ ಡ್ರಾ ಮಾಡ್ಕೋಬಹುದು, ಇಲ್ಲಿ ಮೇಜರ್ ಆಗಿರೋದು. ಅದನ್ನ ಬಿಟ್ರೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಈ ಗ್ಯಾಪ್ ಇದೆ ನೋಡಿ, ಇವಾಗ ಏನಿಲ್ಲಿ ಸಪೋರ್ಟ್ ಲೆವೆಲ್ ತಗೊಂಡಿಲ್ಲ ಅದೇ ನಮ್ಗೆ ಸಪೋರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ 5 ಮಿನಿಟ್ಸ್ ಬನ್ನಿ, ಅಂದ್ರೆ ಜಸ್ಟ್ ನನ್ನ ಚಾರ್ಟ್ ನ ಅಲ್ಲಿ ನೋಡಕ್ಕೆ ಆ ತರ ತಗೊಂಡಿರೋದು. ಅದನ್ನ ಬಿಟ್ರೆ ನೆಕ್ಸ್ಟ್ ಏನಂತಂದ್ರೆ ಇದು ನಮ್ಗೆ ಮೇಜರ್ ಆಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತರ ವರ್ಕ್ ಆಗುತ್ತೆ. ಇವಾಗ ನೋಡಿ ವೆರಿ ಸಿಂಪಲ್, ಮಾರ್ಕೆಟ್ ಮಂಡೇ ಏನಾಗಬಹುದು ಅಂತಂದ್ರೆ ಈ ರೇಂಜ್ ಅಲ್ಲೇ ಇದ್ರೆ ಪ್ರೈಸ್ ಆಕ್ಷನ್ಸ್ ನೋಡ್ಕೊಳ್ಳಿ. ಬ್ರೇಕ್ ಡೌನ್ ಆದ್ರೆ ನಿಮ್ಗೆ ಏನಂತಂದ್ರೆ ಡೌನ್ ತನಕ ಟಾರ್ಗೆಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತನಕ ಟಾರ್ಗೆಟ್ ಇರುತ್ತೆ. ಈ ತರ ನಿಮ್ಗೆ ಏನಾದ್ರು ಡೌನ್ ಆಗಿಬಿಡ್ತೆ ಅಂತ ಅನ್ಕೊಳ್ಳಿ, ಈ ಪಾಯಿಂಟ್ ಇಂದ ಡೌನ್ ಆದ್ರೆ ಇಲ್ಲಿ ತನಕ ಬರ್ಬೋದು. ಅಕಸ್ಮಾತ್ ಈ ತರ ಗ್ಯಾಪ್ ಅಪ್ ಆದ್ರೆ ಇಲ್ಲಿ ತನಕ ಹೋಗ್ಬೋದು. ಇದು ವೆರಿ ಸಿಂಪಲ್ ಪ್ರೈಸ್ ಆಕ್ಷನ್ಸ್. ಯಾಕಂದ್ರೆ ಮಾರ್ಕೆಟ್ ಆಲ್ಟ್ ಆಗಿದೆಲ್ಲ, ಇವಾಗ ಒಂದು ಪ್ರಾಫಿಟ್ ಬುಕ್ ಆಗ್ಬೇಕು, ಇಲ್ಲಾಂದ್ರೆ ಒಂದು ಕಂಟಿನ್ಯೂಷನ್ ಆಗ್ಬೇಕು. ಎರಡರಲ್ಲಿ ಒಂದು ಆಗೇ ಆಗುತ್ತೆ. ನೀವು ನೋಡ್ಕೊಂಡು ಮೊನ್ನೆನ ಈ ತರ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಇದೇ ತರ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗಾಗಿ ನಮ್ಮ ವಿಡಿಯೋನ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.